ಅಕ್ರಮ ಖಾತೆ ಕೋರ್ಟ್ ಸ್ಟೇ ಉಲ್ಲಂಘನೆ ಹಾಗೂ ರಾಜಕೀಯ ಒತ್ತಡದ ಆರೋಪ. ನಗರದ ಸಿದ್ದಲಿಂಗಯ್ಯ ಬಿನ್ ಸಿದ್ದಯ್ಯ ಇವರ ಹೆಸರಲ್ಲಿ ಮೂಲತಃ ಆಸ್ತಿ ಇದ್ದು, ಸಿದ್ದಲಿಂಗಯ್ಯನವರಿಗೆ ಇಬ್ಬರು ಹೆಂಡತಿಯರು ಇದ್ದಾರೆ. ಮೊದಲ ಹೆಂಡತಿಗೆ ಯಾವುದೇ ಆಸ್ತಿ ಹಕ್ಕು ನೀಡದೆ ಎರಡನೇ ಹೆಂಡತಿಯ ಹೆಸರಿನಲ್ಲಿ ಯಾವುದೇ ದಾನಪತ್ರ ಅಥವಾ ಕ್ರಯ ಪತ್ರವಿಲ್ಲದ ಪುರಸಭೆಯವರು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಅಕ್ರಮ ಖಾತೆಯ ಬಗ್ಗೆ ತಿಳಿದ ಮೊದಲ ಹೆಂಡತಿಯ ಮಗಳು ಪುರಸಭೆಗೆ ದೂರು ನೀಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಂತರ ನ್ಯಾಯಾಲಯವನ್ನು ಮೊರೆ ಹೋಗಿ ಆ ಸೈಟು ಕುರಿತು ವಿಭಾಗ ಮಾಡಿಕೊಡಬೇಕೆಂದು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಸ್ಟೇ ಆದೇಶವನ್ನು ಪಡೆದು ಪುರಸಭೆಗೆ ಸಲ್ಲಿಸಲಾಯಿತು. ಆದರೆ ಕೋರ್ಟ್ ಸ್ಟೇ ಇದ್ದರೂ ಕೂಡ ಪುರಸಭೆಯವರು ಯಾವುದೇ ಗಮನ ನೀಡದೆ ಮನೆ ಕಟ್ಟಲು ಪರವಾನಗಿ ನೀಡಿರುವುದು ಗಂಭೀರ ಆರೋಪವಾಗಿದೆ. ಖಾತೆ ರದ್ದುಪಡಿಸಿ ಕಟ್ಟಡ ಕಾಮಗಾರಿ ನಿಲ್ಲಿಸಬೇಕೆಂದು ಕೇಳಿದಾಗ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವರು ಒತ್ತಡ ತಂದು ಪರವಾನಗಿ ಕೊಡಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಕೆಲವು ದಲಿತ ನಾಯಕರ ಬೆಂಬಲವೂ ಅವರಿಗೆ ಇದೆ ಎಂದು ಹೇಳಲಾಗಿದೆ. ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಅಲ್ಲಿಯೂ ಕೂಡ ಆರೋಪಿಗಳ ಪರವಾಗಿ ಮಾತನಾಡಲಾಗಿದೆ. ಪುರಸಭೆಯಲ್ಲಿಯೂ ಅಧಿಕಾರಿಗಳು ಅದೇ ರೀತಿಯಲ್ಲಿ ವರ್ತನೆ ತೋರಿದ್ದಾರೆ ಎನ್ನಲಾಗಿದೆ. ಕೋರ್ಟ್ ಆದೇಶದ ಆಧಾರದಲ್ಲಿ ಕೆಲಸ ನಿಲ್ಲಿಸಲು ಹೋದಾಗ ಅಲ್ಲಿಯೂ ದೌರ್ಜನ್ಯ ನಡೆದಿರುವುದಾಗಿ ತಿಳಿಸಿದರು. ಇನ್ನು ಮನೆ ನಿರ್ಮಾಣದ ವೇಳೆ ಅಳತೆ ಪರಿಶೀಲಿಸಿದಾಗ ಅನುಮತಿಸಿದ ಮಿತಿಗಿಂತ 7.5 ಮೀಟರ್ ಸುಮಾರು 28 ಅಡಿ ಹೆಚ್ಚಾಗಿ ಕಟ್ಟಿರುವುದು ಪತ್ತೆಯಾಗಿದೆ. ಆದರೂ ಕೂಡ ಕಟ್ಟಡ ಕಾಮಗಾರಿ ನಿರಂತರವಾಗಿ ನಡೆಯುತ್ತಿದ್ದು, ಪುರಸಭೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮರುದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಕೇಳಿದರೆ ಶಾಸಕರ ಒತ್ತಡ ಇದೆ ಎಂಬ ಉತ್ತರ ನೀಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಗಳನ್ನು ನೀಡುವಂತೆ ಮನವಿ ಮಾಡಿದರೂ ಯಾವುದೇ ದಾಖಲೆಗಳನ್ನು ನೀಡಿಲ್ಲ. ಇದರಿಂದ ಅಧಿಕಾರಿಗಳ ಒತ್ತಡಕ್ಕೆ ಒಳಗಾಗಿ ಒಂದೇ ವ್ಯಕ್ತಿಯ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ನಮಗೆ ನ್ಯಾಯ ಸಿಕ್ಕಿಲ್ಲ ಎಂದು ಪೀಡಿತರು ದೂರಿದ್ದಾರೆ. ನ್ಯೂಸ್ ಬ್ಯೂರೋ, ವಿನೋದ್, SP9 ನ್ಯೂಸ್, ಬೇಲೂರು. ಅಜ್ಜಿನಾಸ್ತಿ ಇರೋದ್ರಿಂದ ನಮ್ಮ ತಾಯಿಗೆ ಅಜ್ಜಿ ಅವರು ಅವ್ರ ಅಜ್ಜಿನಾಸ್ತಿಗೋಸ್ಕರ ನಾವು ಕೇಳಕ್ಕೆ ಬಂದಿದ್ದೀವಿ. ಅವರು ಅಕ್ರಮವಾಗಿ ಅಜ್ಜಿನಾಸ್ತಿ ಇದು ಅಕ್ರಮವಾಗಿ ಪುರಸಭೆಯಲ್ಲಿ ಎಲ್ಲ ಇದು ಲೀಗಲ್ ಒಪಿನಿಯನ್ ಇದರದೆಲ್ಲ ಲಾಯರ್ ಕೋರ್ಟಲ್ಲಿ ಇದು ಕೊಟ್ಟಿರೋದೆಲ್ಲ ಕೊಟ್ಟಿದ್ದೀವಿ. ಸ್ಟೇ ಆರ್ಡ್ರೂ ಕೊಟ್ಟಿದ್ದೀವಿ. ಈ ಜಾಗದಲ್ಲಿ ಯಾರೂ ಇದು ಮಾಡಬಾರ್ದು, ಆದ್ರೂ ನ್ಯಾಯಾಲಯ ಉಲ್ಲಂಘನೆ ಮಾಡಿ ಕೆಲಸ ಮಾಡಿಸ್ತಿದ್ದಾರೆ. ಮುನ್ಸಿಪಾಲ್ಟಿಗೂ ಸಮೇತ ನಾವೆಲ್ಲ ದಾಖಲಾತಿನೂ ಮೂಲ ದಾಖಲೆ ತಂದುಕೊಡಿ ಅಂತಂದು ಹೇಳಿದ್ವಿ. ಅದು ಸಮೇತ ತಂದುಕೊಡ್ದಂಗೆ ಇವರು MLA ಪ್ರೆಸರ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು MLA ಇವ್ರನ್ನ ಪುರಸಭೆ ಇವ್ರನ್ನೆಲ್ಲ ಕಟ್ಟಾಕಿದ್ದಾರೆ. ಪುರಸಭೆಯವರಿಗೆ ಕೆಲಸ ಮಾಡೋಕ್ಕೆ ಇಲ್ಲಿ ಇದು ಮಾಡೋಕ್ಕೆ ಇದು ಹಿರೇಹೆಂಡತಿ ಮಕ್ಕಳು ಕಿರೇಹೆಂಡತಿ ಮಕ್ಕಳು ಅಂತ. ನಮ್ಮ ತಾಯಿ ಬಂದ್ಬಿಟ್ಟು ಹಿರೇಹೆಂಡತಿ ಮಕ್ಕಳುಗಳು, ಅವ್ರು ಬಂದು ಕಿರೇಹೆಂಡತಿ ಮಕ್ಕಳಿಗೆ. ಇದು ಡೈರೆಕ್ಟಾಗಿ ಹಿರೇಹೆಂಡತಿಗೆ ಇದಾಗ್ದಲೆ ಕಿರೇಹೆಂಡತಿ ಮಕ್ಕಳಿಗೆ ಡೈರೆಕ್ಟ್ ಮೊಮ್ಮಗನಿಗಾಗಿದೆ. ಕಿರೇಹೆಂಡತಿ ಮಗಳಿಗೂ ಆಗಿಲ್ಲ, ಮಗಳಿಂದ ಡೈರೆಕ್ಟಾಗಿ ಆಗಿದೆ. ಹಿರೇಹೆಂಡತಿಗಾಗಿಲ್ಲ, ಅಜ್ಜಿ ರಾಷ್ಟ್ರದಲ್ಲಿ ಕಿರೇಹೆಂಡತಿ ಮೊಮ್ಮಗನಿಗಾಗಿದೆ. ಮೊಮ್ಮಗನ ಹೆಸರು ಸತೀಶ್ ಅಂತ. ಇಷ್ಟು ದಿನ ಏನಕ್ಕೆ ಸುಮ್ಮನೆ ಇದ್ರಿ ಸರ್? ಇಷ್ಟು ದಿನ ನಮ್ಮ ಗಮನಕ್ಕೆ ಬಂದಿಲ್ಲ. ಏನು ಗಮನಕ್ಕೆ ಬಂದಿಲ್ಲ? ಇದು ಆಸ್ತಿ ಡಿವೈಡ್ ಆಗಿರೋದು, ಅವ್ರವ್ರ ಮನೆಯವ್ರು ಮಾಡ್ಕೊಂಡಿರೋದು ಇಲ್ಲಿ ತನಕ ಗಮನಕ್ಕೆ ಬಂದಿದೆ. ಇಲ್ಲಿ ಕ್ಷೇತ್ರದ ಈ ಕ್ಷೇತ್ರಕ್ಕೆ MLAನ ಅಥವಾ ನಮ್ಮ ಅಜ್ಜನ ಆಸ್ತಿ MLAನ ಅನ್ನೋದು ಗೊತ್ತಿಲ್ಲ. ಅವರೇನು ಒತ್ತಡ ಕೊಡ್ತಾರೆ ನಿಮಗೆ? ಪುರಸಭೆಗೆ ಮತ್ತು ಪೊಲೀಸ್ ಸ್ಟೇಷನ್ ಅವರಿಗೆಲ್ಲ ಭಾರಿ ಒತ್ತಡ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಏನಂತ ನಾವಿಲ್ಲಿ ಇದು ಮಾಡಿ ಕೇಳಕ್ಕೆ ಬಂದು ನಮ್ಮ ಅಜ್ಜನ ಆಸ್ತಿ ನಾವು ಕೇಳಕ್ಕೆ ಬಂದರೆ ಪುರಸಭೆ ಇವರು ಕಂಪ್ಲೇಂಟ್ ಕೊಡ್ತಾರೆ ಸ್ಟೇಷನ್ನಿಗೆ. ಅದನ್ನ ಸಿವಿಲ್ ಇದ್ರಿರೋದ್ರಿಂದ ಕೋರ್ಟಲ್ಲಿ ಇರೋದ್ರಿಂದ ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ, ಸಂಬಂಧಪಡೋದಿಲ್ಲ. ಆದ್ರೂ ಅವ್ರುಗಳಿಗೆ MLA ಕಡೆಯಿಂದ ಪ್ರೆಸರ್ ಮಾಡಿ ಇದು ಮಾಡ್ತಾರೆ, ಅವರಿಗೆ ಬೆದರಿಕೆ ಹಾಕಿಸ್ತಾರೆ. ಪೊಲೀಸ್ ಸ್ಟೇಷನಿಗಾಗಿರ್ಬೋದು ಇಲ್ಲ ಪುರಸಭೆಗಾಗಿರ್ಬೋದು ಎಲ್ಲದಕ್ಕೂ ಬೆದರಿಕೆ ಹಾಕಿಸ್ತಾರೆ. ಇದೆಲ್ಲದಕ್ಕೂ ಕಾರಣ ಮೂಲತಃ ಇವರು MLA ಉಲ್ಲಳ್ಳಿ ಸುರೇಶ್ ಅವರು ಮಾಡ್ತಿರೋದು. ಈಗ ಕೋರ್ಟಲ್ಲಿ ಸ್ಟೇ ಇದೆ. ಕೋರ್ಟಲ್ಲಿ ಸ್ಟೇ ಆಗಿ ಇದು ಯಾರಿಗೂ ಇದಾಗಬಾರ್ದು ಅಂತ ಇಲ್ಲಿ ಒಂದು ಇದು ಭಾಗ ಕೇಳಿದ್ದಾರೆ. ಇಲ್ಲಿ ಕೋರ್ಟಲ್ಲಿ ನಮಗೆ ಇದು ಮಾಡಿದ್ದಾರೆ, ಏನು ಮಾಡಿ ಮೂಲತಃ ಏನಿದೆ ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿದ್ದಾರೆ. ಅವ್ರು ಆದ್ರೂ ಅದನ್ನು ನ್ಯಾಯಾಲಯ ಉಲ್ಲಂಘನೆ ಮಾಡಿ ಪುರಸಭೆಯವರು ಲೈಸೆನ್ಸ್ ಕೊಟ್ಟಿದ್ದಾರೆ. ನಾವು ಸ್ಟೇ ತಗೊಬಂದಾದಮೇಲೆ 1 ತಿಂಗಳಾದ ನಂತರ ಅವರಿಗೆ ಇದು ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ.
ಅದು MLA ಒತ್ತಡದಿಂದ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಸ್ಟೇ ಇದ್ರೂ ಕೂಡ ಕೊಟ್ಟಿದ್ದಾರೆ. ನಾವು DCIPC ಕೊಟ್ಟಿದ್ದೀವಿ, ಇವ್ರಿಗೂ ಕೊಟ್ಟಿದ್ದೀವಿ ಹಾಸನಲ್ಲಿ. ಈಗ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಈಗ ಮುಂದಿನ ಹೋರಾಟ ನೆಕ್ಸ್ಟ್ ಕೋರ್ಟಲ್ಲಿದೆ, ಕೋರ್ಟಲ್ಲಿ ಆಗ್ತೀವಿ. ಅಲ್ಲಿವರೆಗೂ ಈಗ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅನ್ನೋದು ಸಮೇತ ಪುರಸಭೆಯವರು ಬಂದ್ಬಿಟ್ಟು ಇದು ಕೊಟ್ಟಿದ್ದಾರೆ. ಇನ್ನೂ ಲೀಗಲ್ ಒಪಿನಿಯನ್ ಇವ್ರಿಗೂ ಕೊಟ್ಟಿಲ್ಲ, ಆದ್ರೂ ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಪುರಸಭೆ ಅಧಿಕಾರಿಗಳಿಗೆ ಬರ್ದಂಗೆ MLAಗಳು ಕಟ್ಟಾಕಿದ್ದಾರೆ. ಅಲ್ಲಿ ನೋಡಿ, ಪುರಸಭೆಯವರು ಸಮೇತ ಇಲ್ಲಿ ಬಂದು ಶೆಡ್ ಬ್ಯಾಗ್ ಬಿಟ್ಟಿಲ್ಲ, ನೀವು ಅದು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವರು ಪುರಸಭೆ ಲೈಸೆನ್ಸ್ ಕೊಟ್ಟಿರೋದಕ್ಕೂ ಹೆಚ್ಚುವರಿ ಇದು ಕಟ್ಟಿದ್ದಾರೆ. ಲೈಸೆನ್ಸ್ ಕೊಟ್ಟರೆ ಅದು ಹೆಂಗೆ ಅಕ್ರಮ ಆಗುತ್ತೆ ಸರ್? ಲೈಸೆನ್ಸಿಗೆ ಇದೆ ಮೂಲ ದಾಖಲಾತಿನೇ ಇಲ್ವಲ್ಲ, ಮೂಲ ದಾಖಲಾತಿ ಇಲ್ದಲ್ಲೇ ಕೊಟ್ಟಿರೋದಲ್ಲ. ಈ ಮೂಲ ದಾಖಲಾತಿ ಅವರು ಕೇಳಿದಾರಲ್ಲ, ಇವ್ರು ತಗೊಬಂದು ಕೊಟ್ಟಿಲ್ಲಲ್ಲ. ನಾವು ಮಾಹಿತಿ ಹಾಕಿ 1 ತಿಂಗಳಾಯಿತು, ಮಾಹಿತಿ ಹಾಕಿನ ನಮಗೂ 1 ತಿಂಗಳಿಂದನೂ ಕೊಟ್ಟಿಲ್ಲ. ಈ ಮೊನ್ನೆ ಪುರಸಭೆಯವರು ಬಂದಿದ್ದಾರೆ, ಶೆಡ್ ಬ್ಯಾಗ್ ಬಿಟ್ಟಿಲ್ಲ ಮತ್ತು ಇದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ನೀವು ಹೇಳ್ತಿರೋದು ಮೂಲ ದಾಖಲೆಯಿಂದ ಲೈಸೆನ್ಸ್ ಕೊಟ್ಟಿದ್ದಾರೆ? ನಾವು ಮೂಲ ದಾಖಲಾತಿ ಇಲ್ಲಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ಕೋರ್ಟ್ ಸ್ಟೇ ತಗೊಬಂದ್ರು ಸಹ ಅವರು ಲೈಸೆನ್ಸ್ ಕೊಟ್ಟಿದ್ದಾರೆ. ತಗೊಬಂದಾದ್ಮೇಲೂ ಅಧಿಕಾರಿಗಳು ಯಾವ ಒತ್ತಡ ಇದೆ ಅಂತೀರಾ? MLA ಒತ್ತಡ ಇದೆ ಅಂತಾರೆ. ಅಲ್ಲ ಸರ್, ನೀವು ಏನು ನಮಗೆ ಮೂಲ ಅರ್ಜುನ್ ಜಾಸ್ತಿ ಅನ್ನೋದು ಗೊತ್ತಿದ್ದು. ಅವ್ರು ಇಲ್ಲಿವರೆಗೂ ಅವ್ರು ಇಲ್ಲಿ ಇದ್ರು, ಕಿರಿಯ ಹೆಂಡತಿ ಮಕ್ಕಳು ಅಂತ ಅವ್ರು ಇದ್ರು. ನಮಗೆ ಇವರು ಮನೆಯಲ್ಲಿದ್ದರು? ಇಲ್ಲಿ ಮನೆಯಲ್ಲಿ ಇತ್ತು, ಇದೊಂದು ಹಳೆ ಮನೆ ಇತ್ತು. ಈಗ ಅದನ್ನು ಬೀಳಿಸ್ಬಿಟ್ಟು ಈಗ ಹೊಸದಾಗಿ ನಿರ್ಮಾಣ ಮಾಡಿ ಅವ್ರ ಕಿರಿಯ ಹೆಂಡತಿ ಮಕ್ಕಳು 3 ಜನ. ಹಾಂ, ಲಕ್ಷ್ಮಮ್ಮ, ತಿಮ್ಮಮ್ಮ, ಮಣಿ. ಇಲ್ಲೇ ಇರ್ತೀವಿ. ಚೇಂಜಸ್ ಮಾಡಿ ಸೆಟ್ ಬ್ಯಾಕ್ ನೀವು ಬಿಟ್ಟಿಲ್ಲ, ಅದು ಕ್ವಶನ್. ಅದು ಮಾಡಿಸ್ತೀನಿ ಸರ್, ಈಗ ಮಾಡಿಸಿ, ಈಗ ಮಾಡಿಸಿ, ಅದನ್ನ ಮಾಡಿಸಿ ನಾವು ಟೈಪ್ ನಿಮ್ದು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನಾನು ಸೆಟ್ ಬ್ಯಾಕ್ ಮಾರ್ಕ್ ಮಾಡ್ಕೊಡ್ತೀವಿ. ಅದನ್ನ ಮಾಡಿಸಿ. ಅಲ್ಲ, ಇಬ್ರದ್ದು ಇದನ್ನ ಲೀಗಲ್ ಒಪಿನಿಯನ್ ಕಳಿಸ್ತೀನಿ. ಒಂದು 2 ದಿನ ತಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಆಗಲ್ಲ ಅಂದ್ರೆ ಹೆಂಗೆ ಹೇಳಿ? ಕಳಿಸಿ ಸರ್, ನನಗೆ ಕಳಿಸಿದ್ ಬೇಡ ಅಂತ ಅಲ್ಲ ಕೇಳಿ, ನಾನು ನಿಮ್ಗೆ ನಿನ್ನೆನೂ ಏನು ಹೇಳಿದೆ, ನೀವು ಕೋರ್ಟ್ಗೆ ಹೋಗಿದ್ದೀರಾ, ಅವರು ಕೋರ್ಟ್ಗೆ ಹೋಗಿದ್ದಾರೆ. ಇಬ್ರದ್ದು ಲೀಗಲ್ ಈಗ ಒಪಿನಿಯನ್ ಇಬ್ಬರದು ಕೋರ್ಟ್ ಮ್ಯಾಟ್ರ್ ಏನಾಗಿದೆ ಅಂತ ನಮಗೆ ಗೊತ್ತಾಗುತ್ತಾ? ನಮಗೂ ಯಾರು ವಕೀಲರು ಹೇಳ್ಬೇಕಲ್ವಾ? ಈಗ ನಮ್ಗೂ ಯಾರು ವಕೀಲರು ಹೇಳ್ಬೇಕಲ್ಲ? ತಗೊಂಡೆ ಮಾಡೋದು ಇವರು ಯಾವ್ದು ಲೀಗಲ್ ಒಪಿನಿಯನ್ ಬಿಡಿ. ಈಗ ಈ ಕಂಪ್ಲೇಂಟ್ ಇದೆಯಲ್ಲ, ಇಬ್ರು ಸ್ಟೇನ ಲೀಗಲ್ ಒಪಿನಿಯನ್ ಹೋಗ್ತೀವಿ. 2 ದಿವಸ ಕೆಲಸ ನಿಲ್ಸಿ, ಆಮೇಲೆ ನೀವು ಮಾಡ್ಕೊಳ್ಳಿ, ಏನ್ ಬರುತ್ತೆ. ಅದನ್ನ ಹೇಳ್ತಾ ಇದ್ದೀವಿ ನೀವು. ಕೋರ್ಟ್ ಮ್ಯಾಟ್ರಿಗೆ ನಾವು ಮಧ್ಯ ಬರಲ್ಲ. ಇಂಜೆಕ್ಷನ್ ಅಲ್ಲಿ ನಮಗೆ ಪಾರ್ಟಿ ಮಾಡಿಲ್ಲ, ಹೌದಾ? ಸೊ ನಾವು ಬರ್ಬೋದು, ಬಂದಿದೀವಿ. ಸೆಟ್ ಬ್ಯಾಕ್ ನಾವು ಚೆಕ್ ಮಾಡಬೇಕು, ಬಂದಿದೀವಿ, ಚೆಕ್ ಮಾಡಿದೀವಿ. ನೀವು ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಅದು ಕರೆಕ್ಷನ್ ಮಾಡಿ ನಮ್ ಜವಾಬ್ದಾರಿ. ಇವತ್ತೇ ಮಾಡಿಸ್ತೀವಿ ಅದನ್ನ. ನಾವು ಮಾಡಿಸ್ತೀವಿ, ನಾನೇ ಫೋನ್ ಮಾಡ್ತೀನಿ. ಬೇಡ ಮಾಡಿಸಿ, ನಾವೇ ಫೋನ್ ಮಾಡ್ತೀನಿ. ಎಲ್ಲ ಆಯ್ತು. ನಿಮಗೆ ಈಗ ಕೆಲಸ ನಿಲ್ಸಕ್ಕಾಗಲ್ಲ ಅಂದ್ರೆ ನಾವು ಒಪ್ಕೊಳಕ್ ರೆಡಿ. ಲೇಬರ್ಸ್ ಬಂದಿದ್ದಾರೆ ಅವ್ರಿಗೆ ಅಲ್ವಾ? ನೀವು ಇಲ್ಲ ನೆನ್ನೆನೂ ನಿಲ್ಸಕ್ಕಾಗಲ್ಲ ಅಂದ್ರೆ ಅದಕ್ಕೂ ಒಪ್ಕೊಂಡ್ವಿ. ಆಯ್ತು, ನಿಮ್ಗೆ ಕೋರ್ಟ್ ಇಂಜೆಕ್ಷನ್ ಇದೆ, ಅದನ್ನು ಎಲ್ಲದೂ ಒಪ್ಕೊಂಡಿದ್ವಿ. ನಮ್ದು ಒಂದು ಒಪ್ಕೊಳ್ಳಿ, ಸೆಟ್ ಬ್ಯಾಕ್ ನ ಕರೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ. ನೀವು ಇದೇ ಲೇಬರ್ಸ್ ತಗೊಂಡು ಸೆಟ್ ಬ್ಯಾಕ್ ರೆಡಿ ಮಾಡಿಸ್ತೀವಿ. ಕೊಡಿ ಸರ್, ಫೋನ್ ಮಾಡ್ತೀವಿ. ಅವ್ರು ಬರ್ತಾರೆ, ಇಂಜಿನಿಯರ್ ಬಂದ್ಮೇಲೆ ನಿಮಗೆ ಕರ್ಸಿ ಈಗಲೇ ಕರ್ಸಿ. ಅಲ್ಲ, ಇಂಜಿನಿಯರ್ ಕರ್ಸಿ. ನೀವು ಮಾತ್ರ ಅದನ್ನ ಹೇಳ್ಬೋದು, ನಾವು ಇದನ್ನ ಹೇಳ್ಬಾರ್ದಾ? ಬರ್ತಾರೆ, ಬಿಡಿ ಸರ್ ಕೆಲಸ. ಯಾಕೆ ತಗೊಳ್ಳೋವರೆಗೂ 1-2 ದಿನ ತಡೆಯಲ್ಲ ಅಂತಂದ್ರೆ ಹಿಂಗೆ ಸತಿ ಕೇಳಬೇಕು. ಇಲ್ಲ ತಿಳ್ಲಿಲ್ಲ ಅಂದ್ರೆ ನಾನು ಕೇಳಿಸ್ತೀನಿ. ಅಲ್ಲ ಬರ 2 ದಿವಸ ಆಮೇಲೆ ಮಾಡ್ಕೊಳ್ತೆ ಬಾ. ಲೀಗಲ್ ಒಪಿನಿಯನ್ ನಾವು ಏನ್ ಮಾಡೋದು? ಅಲ್ಲ, ಬಂದೆ ಮಾಡಿ